ನಾನಿದ್ದು ಹೊರಗಡೆ ಬರೋ ಅಷ್ಟರಲ್ಲಿ ನಮ್ಮ ಲಿಲ್ಲಿ ನನಗೋಸ್ಕರ ವೇಟ್ ಮಾಡ್ತಾ ಇತ್ತು. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಹುಡುಗಿ ಅಶ್ವಿನಿ ಪಾಟೀಲ್. ನಿನ್ನೆ ನೈಟೇನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಮಲಗಿದ್ದೆ, ಆದರೆ ಚಳಿ ಇರೋ ಕಾರಣ ಬೆಳಗ್ಗೆ ಏಳಷ್ಟರಲ್ಲಿ 7 ಗಂಟೆ ಆಗಿತ್ತು. ಸೂರ್ಯ ಕೂಡ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ನಮ್ಮ ಮನೆ ಹತ್ತಿರ ಬಂದಿದ್ದ. ಸೊ ಅವ್ರು ಬಂದು ಗುಡ್ ಮಾರ್ನಿಂಗ್ ಹೇಳಿ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಕಸ ಗುಡಿಸಿ ನೀರು ಹಾಕಿ ರಂಗೋಲಿನ ಹಾಕೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಅಂತ ಹೂ ತೊಗೊಂಡು ದೇವ್ರ ಪೂಜೆ ಮಾಡಿ, ಇವತ್ತು ಇಂಟರ್ನಲ್ಸ್ ಅಲ್ವಾ, ಸೊ ನಾನು ಓದಿರೋದನ್ನೇ ಬರೋ ಹಾಗೆ ಮಾಡಪ್ಪ ಅಂತ ದೇವ್ರಿಗೆ ಕೇಳಿಕೊಂಡು ನೆಕ್ಸ್ಟ್ ಹೋಗಿದ್ದು ನನ್ನ ಕಿಚನ್ ಡಿಪಾರ್ಟ್ಮೆಂಟ್ಗೆ. ಬಿಸಿ ಬಿಸಿ ಚಿತ್ರಾನ್ನ ಕಾಯ್ತಾ ಇತ್ತು. ಸೊ ಅದನ್ನು ತಿಂದ್ಕೊಂಡು ರೆಡಿಯಾಗಿ ಅಣ್ಣನ ಬೈಕ್ ಹತ್ಕೊಂಡು ನಾನು ಬಸ್ ಸ್ಟಾಪ್ ಕಡೆ ಹೋಗೋಷ್ಟರಲ್ಲಿ ಬಸ್ಸೇ ಮಿಸ್ ಆಗಿಬಿಟ್ಟು. ನಂತರ ಇನ್ನೊಂದು ಬಸ್ ಬಂತು, ಆದರೆ ಅದರಲ್ಲಿ ಆಧಾರ್ ಕಾರ್ಡ್ ನಡೆಯಲ್ಲ ಅಂತ ಕಂಡಕ್ಟ್ರ್ ಅಂಕಲ್ ಹೇಳಿಬಿಟ್ರು. ಓಕೆ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಬಸ್ ಬಂತು, ಟಿಕೆಟ್ನ ತೊಗೊಂಡು ಕೂತು ಪಕ್ಕದಲ್ಲಿ ನೋಡಿದರೆ ಒಬ್ಬರು ಆಂಟಿ ಮಲಗಿದ್ರು. ಅವ್ರಿಗೆ ನೋಡಿ ನನಗೂ ನಿದ್ದೆ ಬಂದು ಮಲಗು ಎದ್ದೇಳೋಷ್ಟರಲ್ಲಿ ನನ್ನ ಕಾಲೇಜ್ ರೀಚ್ ಆಗಿದ್ದೆ. ಸೀರಿಯಸ್ಲಿ ನಮ್ಮ ಕಾಲೇಜಿಂದ ಬಸ್ ಹತ್ಕೊಂಡು ಮನೆಯಿಂದ ಬಸ್ ಹತ್ಕೊಂಡು ಕಾಲೇಜಿಗೆ ಬರೋದು ಒಂದಾದರೆ, ಆ ಗೇಟಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ ಬರೋದಿರೋ ಸರ್ಕಸ್ ಇದೆಯಲ್ಲ ರಾಮ, ನೆಕ್ಸ್ಟ್ ಲೆವೆಲ್. ನನ್ನ ಡಿಪಾರ್ಟ್ಮೆಂಟ್ ಹೋಗೋ ಅಷ್ಟರಲ್ಲಿ ನಮ್ಮ ಮಾಮ್ ಹೊರಗಡೆ ನಿಂತಿದ್ರು. ಸೊ ಅದೇ ಗ್ಯಾಪ್ನಲ್ಲಿ ನಾನು ಇಂಟರ್ನಲ್ಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ನನ್ನ ಮನೆ ಕಡೆಗೆ. ಹೀಗೆ ದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ಸಿಯುಕೆನಲ್ಲೆಲ್ಲ ಬೇರೆ ಸ್ಟೇಟ್ದವ್ರಲ್ವ, ಸೊ ಹಾಗಾಗಿ ಅವರಿಗೆ ವೆದರ್ ಸೆಟ್ ಆಗ್ತಿಲ್ಲ ಅನಿಸುತ್ತೆ. ಎಲ್ಲರೂ ಛತ್ರಿ ಹಿಡ್ಕೊಂಡು ಓಡಾಡ್ತಿದ್ರು. ಇವ್ರು ಈ ಚಳಿಗಾಲದಲ್ಲಿನೇ ಛತ್ರಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಇನ್ನು ಬೇಸಿಗೆದಲ್ಲಿ ಏನಾದರೂ ಇವ್ರು ನಮ್ಮ ಹತ್ರ ಇದ್ದರೆ ಅವ್ರ ಕತೆ. ಬಸ್ ಬಂತು, ಟಿಕೆಟ್ನ ತೊಗೊಂಡು ಕೂತ್ಕೋಬೇಕು ಅಂದರೆ ನಿಲ್ಲಕ್ಕೂ ಪ್ಲೇಸ್ ಇರಲಿಲ್ಲ. ನಂತರ ನನ್ನ ಸ್ಟಾಪ್ ಬಂತು, ಅಣ್ಣನೂ ಕರಿಯಾಗಿ ಬಂದಿದ್ರು. ಬೈಕ್ ಹತ್ತಿ ಮನೆ ಕಡೆಗೆ ಹೊರಟೇ ಬಿಟ್ಟೆ. ಇವತ್ತಿಗಿಷ್ಟೇ, ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.